ಈ ವಾಚು ನನ್ನ ಕೈಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಜಾನಕಿ ಅವ್ರದ್ದು ಟೇಸ್ಟ್ ಅಂದರೆ ಟೇಸ್ಟ್. ಆದರೂ ಹೀಗೆ ದಿನ ಕಟ್ಕೊಂಡು ಓಡಾಡ್ತಾ ಇದ್ದೀನಲ್ಲ, ಸ್ಕ್ರ್ಯಾಚ್ ಗೀಚ್ ಆಗಿಬಿಟ್ರೆ. ಇಂಥ ವಾಚ್ಗಳು ನನಗೆ ಕೊಂಡ್ಕೊಳ್ಳೋದೇನು ದೊಡ್ಡ ವಿಷಯನೇ ಅಲ್ಲ. ಆದರೂ ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಯಾಕೆ ಇಷ್ಟು ಎಕ್ಸೈಟ್ ಆಗ್ತಾ ಇದ್ದೀನಿ. ನಮಸ್ಕಾರ ಸರ್. ಏನೋ ಮಿನಿಸ್ಟರ್ ಸಾಹೇಬ್ರು ಮುಖದಲ್ಲಿ ಏನೋ ಒಂದು ಅಪೂರ್ವವಾದ ಕಳೆ ಇದೆಯಲ್ಲಪ್ಪ. ನಮಸ್ಕಾರ ದತ್ತ ಸರ್, ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ. ಬರಬೇಕು. ಅಲ್ಲ ಮಿನಿಸ್ಟರ್ ಸಾಹೇಬ್ರೆ, ನಾನು ಬಂದು ಬಹಳ ಹೊತ್ತಾಯಿತು. ಆದರೆ ಸಾಹೇಬರು ತಮ್ಮದೇ ಪ್ರಪಂಚದಲ್ಲಿ ಕಳೆದು ಹೋಗ್ಬಿಟ್ಟಿದ್ರು. ಒಂದು ಮಾತು ಹೇಳ್ತೀನಿ ಸಾಹೇಬ್ರೆ, ಈಗಿನ ಕಾಲದಲ್ಲಿ ಮೊಬೈಲ್ ಇಟ್ಕೊಂಡು ಪ್ರಪಂಚ ಮರೆಯೋರನ್ನ ನೋಡಿದ್ದೀನಿ. ಆದರೆ ನೀವು ಈ ವಾಚ್ ನೋಡಿಕೊಂಡು ಪ್ರಪಂಚನೇ ಮರೀತಿದ್ದೀರಲ್ಲ. ಹಾಗೇನಿಲ್ಲ. ಏನು ಸಮಾಚಾರ? ಎಷ್ಟು ದಿನ ಆಗಿತ್ತು ನಿಮ್ಮನ್ನು ನೋಡಿ? ಏನು ಮಾಡೋದಪ್ಪ, ನೀವು ರಾಜಕಾರಣಿಗಳು. ನೀವು ಆ ಕ್ಷಣದಲ್ಲಿ ತಗೊಳ್ಳೋ ನಿರ್ಧಾರದಿಂದ ನಿಮ್ಮ ಜೀವನ ನಡೀತಾ ಇರುತ್ತೆ. ಆದರೆ ನಮ್ಮದು ಓಡಾಡ್ತಾ ಇರುತ್ತೆ. ಅದನ್ನು ನಿಭಾಯಿಸ್ಬೇಕು ನಾವು ಅಲ್ವಾ? ಅಲ್ಲ, ರಾಜಕೀಯಕ್ಕೂ ನಿಮ್ಮ ಜೀವನಕ್ಕೂ ಏನು ಸಂಬಂಧ? ರಾಜಕೀಯದಿಂದ ನೀವು ತುಂಬ ದೂರ ಇದ್ದೀರಲ್ಲ. ಅದು ಸರಿನೇನು. ಆದರೆ ಈಗ ಯಾವುದೋ 2 ದೇಶಗಳ ಮಧ್ಯೆ ಯುದ್ಧ ಆಗ್ತಿದೆ ಅಂತ ಇಟ್ಕೋ, ಅದು ನಮಗೂ ಎಫೆಕ್ಟ್ ಮಾಡುತ್ತಲ್ವಾ? ಅದಕ್ಕೆ ಹೇಳೋದು. ಹೋಟೆಲ್ ಉದ್ಯಮದವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಕಮರ್ಷಿಯಲ್ ಗ್ಯಾಸ್ ಸಿಗದೆ ತುಂಬ ಕಿರಿಕಿರಿ ಆಗಿದೆ. ಹಾಂ, ಅದು ನಿಜಾನೇ ಅಂತ ಇಟ್ಕೋ. ಆದರೆ ಈಗ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ಬಿಟ್ಟು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಸೌದೆ ಒಲೆ ಹಚ್ತೀವಿ ಅಂದರೆ ಹಳೆ ಸಂಪ್ರದಾಯಕ್ಕೆ ಹೋಗ್ತಿದ್ದೀವಿ. ಮತ್ತು ನಮ್ಮ ಜೀವನನೂ ಹಾಗೆ. ಯಾವುದೋ ಒಂದು ಹಳೆಯದು ಸಿಗಲಿಲ್ಲ ಅಂತಂದರೆ ಅದ್ರ ಜಾಗನ ಹೊಸದು ತುಂಬ್ತಾನೆ ಇರುತ್ತೆ. ಅದರಲ್ಲಿ ಏನು ಇತ್ತೀಚೆಗೆ ಮಿನಿಸ್ಟರ್ ಸಾಹೇಬರು ತಮ್ಮ ಫಿಟ್ನೆಸ್ ಬಗ್ಗೆ ತುಂಬ ಯೋಚನೆ ಮಾಡ್ತಿರೋ ಹಾಗಿದೆ. ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಲೇಬೇಕು. ಆಗ್ಲಿಲ್ವಾ? ನಮಗೆ ಕಾಳಜಿ ತೋರಿಸೋರ ಬಗ್ಗೆ ಗೌರವ ಕೊಡೋಕ್ಕಾದ್ರೂ ಇದನ್ನು ಪಾಲಿಸ್ಲೇಬೇಕಲ್ಲ. ಅದಕ್ಕೆ ಮಾಡ್ತಾ ಇದ್ದೀನಿ. ಈ ನಿಮ್ಮ ಮಾತಲ್ಲಿ ತುಂಬಾ ಅರ್ಥಗಳಿರೋ ಹಾಗೆ ಕಾಣಿಸ್ತಿದೆ. ಒಂದು ನಿಮಿಷ ದತ್ತ ಸರ್, ಕೂತ್ಕೊಳ್ಳಿ. ಫೋನ್ ತೊಗೊಂಡು ಬಂದ್ಬಿಡ್ತೀನಿ. ಹಾಂ ಹಾಂ ಹಾಂ.